ನಮ್ಮೂರ ಶಾಲೆ ನಮ್ಮ ಹಕ್ಕು, ನಮ್ಮ ಹಕ್ಕು. ನಮ್ಮೂರ ಶಾಲೆ ಮುಚ್ಚಲು ಬಿಡೋದಿಲ್ಲ, ಬಿಡೋದಿಲ್ಲ. ನಮ್ಮೂರ ಶಾಲೆ ನಮ್ಮ ಹಕ್ಕು, ನಮ್ಮ ಹಕ್ಕು. ಸ್ನೇಹಿತರೆ, ಇಲ್ಲಿ ನಾವು AIDS ಆಲ್ ಇಂಡಿಯಾ ಡೆಮೋಕ್ರೆಟಿಕ್ ಸ್ಟೂಡೆಂಟ್ಸ್ ಆರ್ಗನೈಸೇಷನ್ ವಿದ್ಯಾರ್ಥಿ ಸಂಘಟನೆಯಿಂದ ಏನು ಆಲ್ರೆಡಿ ಕಳೆದ 5 ರಿಂದ 6 ತಿಂಗಳಿಂದನೂ ಕೂಡ KPS ಮ್ಯಾಗ್ನೆಟ್ ಯೋಜನೆ ಏನು ಸಾವಿರಾರು ಶಾಲೆಗಳನ್ನ ಕರ್ನಾಟಕದಲ್ಲಿ ಮುಚ್ಚಕ್ಕೆ ಹೊರಟಿದ್ದಾರೆ. ಆ ಯೋಜನೆ ಮೂಲಕ ಅದನ್ನು ವಿರೋಧಿಸಿ ಹೋರಾಟಗಳು ಮಾಡ್ತಾನೆ ಬಂದಿದ್ದೀವಿ. ನೀವು ಇತ್ತೀಚೆಗೂ ಗಮನಿಸ್ತಿರ್ಬೋದು, ಹೋರಾಟಗಳು ಬಹಳ ದೊಡ್ಡ ಮಟ್ಟದಲ್ಲಿ ಜಿಲ್ಲಾ ರಾಜ್ಯ ಮಟ್ಟದಲ್ಲೆಲ್ಲ ಮುಂದುವರಿತಾ ಇದೆ. ಸ್ನೇಹಿತರೆ, ಅದರಲ್ಲೂ ಹಾಸನದಲ್ಲಿ ಹಾಸನ ಜನತೆ ಈ KPS ಮ್ಯಾಗ್ನೆಟ್ ಯೋಜನೆ ನಮಗೆ ಬೇಡ. ನಮ್ಮೂರಿನ ಮಕ್ಕಳನ್ನ ನಾವು ಯಾವುದೇ ಬೇರೆ ಊರಿಗೆ ಕಳ್ಸಕ್ಕೆ ಇಷ್ಟಪಡಲ್ಲ. ನಮ್ಮ ಊರಿನ ಮಕ್ಕಳು ನಮ್ಮೂರಲ್ಲೇ ಇರಬೇಕು. ನಾವು ಪ್ರತಿದಿನ ಕೂಲಿ ಮಾಡೋರು, ನಾವು ಹೆಂಗೆ ಮಕ್ಕಳನ್ನ ದೂರದೂರಿಗೆ ಕಳಿಸಿ ಬಿಟ್ಟು ಬರೋಕ್ಕಾಗತ್ತೆ? ನಮ್ಮೂರಿನ ಮಕ್ಕಳು ನಮ್ಮೂರಲ್ಲಿರೋ ಶಾಲೆಯಲ್ಲೇ ಓದ್ತಾರೆ ಅಂತ ಹೇಳಿ ಆಗ್ರಹ ಪಡಿಸ್ತಾ ಇದ್ದಾರೆ. ಮತ್ತು ಅದು ಅಲ್ಲದೆ ಇನ್ನು ತಾಲೂಕು ಮತ್ತು ಜಿಲ್ಲಾ ಶಿಕ್ಷಣಾಧಿಕಾರಿಗಳಿಗೂ ಕೂಡ ನಮ್ಮೂರಿನ ಶಾಲೆಗಳನ್ನ ನಾವು ಮುಚ್ಚೋದಕ್ಕೆ ಬಿಡಲ್ಲ, ನಮ್ಮೂರಿನ ಮಕ್ಕಳನ್ನು ಕೂಡ ನಾವೆಲ್ಲಿಗೂ ಕಳಿಸಲ್ಲ ಅಂತ ಹೇಳಿ ಪತ್ರಗಳನ್ನ ಬರೆದು ಕಳಿಸಿದ್ದಾರೆ. ಆ ಪತ್ರಗಳು ನಾವಿವತ್ತಿಲ್ಲಿ ಬಿಡುಗಡೆ ಮಾಡಿದ್ದೀವಿ, ನೀವು ನೋಡ್ತಿರ್ಬೋದು. ಹಾಗಾಗಿ ಇಡೀ ಹಾಸನ ಜನತೆ ಹೇಳ್ತಿರೋದು ನಮ್ಮೂರಿನ ಶಾಲೆ ನಾವು ಮುಚ್ಚೋಕೆ ಬಿಡಲ್ಲ. ಮತ್ತು ಇಡೀ ರಾಜ್ಯದ ಜನ ಇದನ್ನ ತಗೊಂಡು ಇಡೀ ರಾಜ್ಯದ ಜನ ಕೂಡ ನಮ್ಮೂರ ಶಾಲೆ ಮುಚ್ಚಕ್ ಬಿಡಲ್ಲ ಅನ್ನೋದ ತಗೊಂಡು ನಿಂತ್ಕೊಂಡು ಹೋರಾಟನ ಮುಂದುವರಿಸಬೇಕು. ಈ ಯೋಜನೆನ ಹಿಮ್ಮೆಟ್ಟಿಸಬೇಕಂತ ನಾವಿಲ್ಲಿ ಹೇಳಕ್ ಇಷ್ಟಪಡ್ತೀವಿ. ನಮ್ಮೂರ ಶಾಲೆ ನಮ್ಮ ಹಕ್ಕು, ನಮ್ಮ ಹಕ್ಕು. ನಮ್ಮೂರ ಶಾಲೆ ಮುಚ್ಚಲು ಬಿಡೋದಿಲ್ಲ, ಬಿಡೋದಿಲ್ಲ. ನಮ್ಮೂರ ಶಾಲೆ ನಮ್ಮ ಹಕ್ಕು, ನಮ್ಮ ಹಕ್ಕು. ಸ್ನೇಹಿತರೆ, ಇಲ್ಲಿ ನಾವು AIDS ಆಲ್ ಇಂಡಿಯಾ ಡೆಮೋಕ್ರೆಟಿಕ್ ಸ್ಟೂಡೆಂಟ್ಸ್ ಆರ್ಗನೈಸೇಷನ್ ವಿದ್ಯಾರ್ಥಿ ಸಂಘಟನೆಯಿಂದ ಏನು ಆಲ್ರೆಡಿ ಕಳೆದ 5 ರಿಂದ 6 ತಿಂಗಳಿಂದನೂ ಕೂಡ KPS ಮ್ಯಾಗ್ನೆಟ್ ಯೋಜನೆ ಏನು ಸಾವಿರಾರು ಶಾಲೆಗಳನ್ನ ಕರ್ನಾಟಕದಲ್ಲಿ ಮುಚ್ಚಕ್ಕೆ ಹೊರಟಿದ್ದಾರೆ. ಆ ಯೋಜನೆ ಮೂಲಕ ಅದನ್ನು ವಿರೋಧಿಸಿ ಹೋರಾಟಗಳು ಮಾಡ್ತಾನೆ ಬಂದಿದ್ದೀವಿ. ನೀವು ಇತ್ತೀಚೆಗೂ ಗಮನಿಸ್ತಿರ್ಬೋದು, ಹೋರಾಟಗಳು ಬಹಳ ದೊಡ್ಡ ಮಟ್ಟದಲ್ಲಿ ಜಿಲ್ಲಾ ರಾಜ್ಯ ಮಟ್ಟದಲ್ಲೆಲ್ಲ ಮುಂದುವರಿತಾ ಇದೆ. ಸ್ನೇಹಿತರೆ, ಅದರಲ್ಲೂ ಹಾಸನದಲ್ಲಿ ಹಾಸನ ಜನತೆ ಈ KPS ಮ್ಯಾಗ್ನೆಟ್ ಯೋಜನೆ ನಮಗೆ ಬೇಡ. ನಮ್ಮೂರಿನ ಮಕ್ಕಳನ್ನ ನಾವು ಯಾವುದೇ ಬೇರೆ ಊರಿಗೆ ಕಳ್ಸಕ್ಕೆ ಇಷ್ಟಪಡಲ್ಲ. ನಮ್ಮ ಊರಿನ ಮಕ್ಕಳು ನಮ್ಮೂರಲ್ಲೇ ಇರಬೇಕು. ನಾವು ಪ್ರತಿದಿನ ಕೂಲಿ ಮಾಡೋರು, ನಾವು ಹೆಂಗೆ ಮಕ್ಕಳನ್ನ ದೂರದೂರಿಗೆ ಕಳಿಸಿ ಬಿಟ್ಟು ಬರೋಕ್ಕಾಗತ್ತೆ? ನಮ್ಮೂರಿನ ಮಕ್ಕಳು ನಮ್ಮೂರಲ್ಲಿರೋ ಶಾಲೆಯಲ್ಲೇ ಓದ್ತಾರೆ ಅಂತ ಹೇಳಿ ಆಗ್ರಹ ಪಡಿಸ್ತಾ ಇದ್ದಾರೆ. ಮತ್ತು ಅದು ಅಲ್ಲದೆ ಇನ್ನು ತಾಲೂಕು ಮತ್ತು ಜಿಲ್ಲಾ ಶಿಕ್ಷಣಾಧಿಕಾರಿಗಳಿಗೂ ಕೂಡ ನಮ್ಮೂರಿನ ಶಾಲೆಗಳನ್ನ ನಾವು ಮುಚ್ಚೋದಕ್ಕೆ ಬಿಡಲ್ಲ, ನಮ್ಮೂರಿನ ಮಕ್ಕಳನ್ನು ಕೂಡ ನಾವೆಲ್ಲಿಗೂ ಕಳಿಸಲ್ಲ ಅಂತ ಹೇಳಿ ಪತ್ರಗಳನ್ನ ಬರೆದು ಕಳಿಸಿದ್ದಾರೆ. ಆ ಪತ್ರಗಳು ನಾವಿವತ್ತಿಲ್ಲಿ ಬಿಡುಗಡೆ ಮಾಡಿದ್ದೀವಿ, ನೀವು ನೋಡ್ತಿರ್ಬೋದು. ಹಾಗಾಗಿ ಇಡೀ ಹಾಸನ ಜನತೆ ಹೇಳ್ತಿರೋದು ನಮ್ಮೂರಿನ ಶಾಲೆ ನಾವು ಮುಚ್ಚೋಕೆ ಬಿಡಲ್ಲ. ಮತ್ತು ಇಡೀ ರಾಜ್ಯದ ಜನ ಇದನ್ನ ತಗೊಂಡು ಇಡೀ ರಾಜ್ಯದ ಜನ ಕೂಡ ನಮ್ಮೂರ ಶಾಲೆ ಮುಚ್ಚಕ್ ಬಿಡಲ್ಲ ಅನ್ನೋದ ತಗೊಂಡು ನಿಂತ್ಕೊಂಡು ಹೋರಾಟನ ಮುಂದುವರಿಸಬೇಕು. ಈ ಯೋಜನೆನ ಹಿಮ್ಮೆಟ್ಟಿಸಬೇಕಂತ ನಾವಿಲ್ಲಿ ಹೇಳಕ್ ಇಷ್ಟಪಡ್ತೀವಿ.